ಹನಿ ಟ್ರ್ಯಾಪ್ ಮತ್ತು ಯುವಕನನ್ನ ಕಿಡ್ನಾಪ್ ಮಾಡೋದಕ್ಕೆ ಯತ್ನಿಸಿರುವಂತ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ. ಸಿನಿಮೀಯ ರೀತಿಯಲ್ಲಿ ಪೊಲೀಸ್ ಠಾಣೆಗೆ ತಪ್ಪಿಸಿಕೊಂಡು ಬಂದಿದ್ದಾನೆ ಯುವಕ. ಕೊಡಗು ಜಿಲ್ಲೆಯ ಮಡಿಕೇರಿಯ ಮಂಗಳದೇವಿ ನಗರದಲ್ಲಿ ನಡೆದಿರುವಂತ ಘಟನೆ ಇದು. ಈ ಯುವಕನಿಗೆ ಫೇಸ್ಬುಕ್ನಲ್ಲಿ ಮಹಿಳೆಯೊಬ್ಬಳದು ಪರಿಚಯ ಆಗಿತ್ತಂತೆ. ಆಕೆಯನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದಾಗ ಈತನನ್ನ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಆಗಿದೆ. ಮಂಡ್ಯದ ಮದ್ದೂರಿನ ಯುವಕ ಮಹದೇವ ಮಹಿಳೆಯೊಬ್ಬಳನ್ನ ಭೇಟಿಯಾಗೋದಕ್ಕೆ ಬಂದಿದ್ದಂತ ಸಂದರ್ಭದಲ್ಲಿ ಮೂವರು ಆತನಿಗೆ ಹಲ್ಲೆ ಮಾಡಿದ್ದಾರೆ. ರಾತ್ರಿ ಇಡೀ ಥಳಿಸಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಮಡಿಕೇರಿಯ ಮನೆಯೊಂದರಲ್ಲಿ ಕೂಡಿ ಹಾಕಿ ಥಳಿಸಿದ್ದಾರೆ ಮೂವರು ಯುವಕರು. ಯುವಕರಿಂದ ಏಟು ತಿಂದು ಹೇಗೋ ಎಸ್ಕೇಪ್ ಆಗಿ ಮಹದೇವ ಹೊರಗೆ ಬಂದಿದ್ದಾನೆ. ಮನೆಯಿಂದ ಹೊರಗೆ ಬಂದಾಗ ಆಟೋದಲ್ಲಿ ಈತನನ್ನ ಕಿಡ್ನಾಪ್ ಮಾಡುವಂತ ಪ್ರಯತ್ನ ಆಗಿದೆ. ಅಲ್ಲಿಂದಲೂ ತಪ್ಪಿಸ್ಕೊಂಡು ಬಂದು ಮಡಿಕೇರಿ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾನೆ. ಈತ ತಪ್ಪಿಸ್ಕೊಂಡು ಓಡಿ ಹೋಗ್ತಾ ಇರುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಸದ್ಯ ಯುವಕರಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಇನ್ನು ಓಡಿ ಬರ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ. ಆತ ಹಾಕಿರುವಂತ ಡ್ರೆಸ್ ಅನ್ನ ಕೂಡ ಬಿಟ್ಟು ಓಡ್ಕೊಂಡು ಬಂದಿದ್ದಾನೆ. ಶರ್ಟ್ ಎಲ್ಲ ಬಿಟ್ಟು ಓಡ್ಕೊಂಡು ಬಂದಿದ್ದಾನೆ. ಹೊರಗೆ ಓಡ್ಕೊಂಡು ಬಂದಿದ್ದಾನೆ. ನಂತರ ಆಟೋ ಹತ್ತಿದ್ದಾನೆ. ಆಟೋದಲ್ಲಿ ಆತನ ಕಿಡ್ನಾಪ್ ಮಾಡುವಂತ ಪ್ರಯತ್ನಗಳಾಗಿದೆ. ಮಂಡ್ಯದವನು ಮಡಿಕೇರಿಯ ಯಾವುದೋ ಒಂದು ಮಹಿಳೆ ಪರಿಚಯ ಆದ್ಲು ಅನ್ನೋ ಕಾರಣಕ್ಕಾಗಿ ಆಕೆಯನ್ನ ಭೇಟಿಯಾಗೋದಕ್ಕೆ ಅಂತ ಮಡಿಕೇರಿಗೆ ಬಂದಿದ್ದಾನೆ. ಬಂದಂತ ಸಂದರ್ಭದಲ್ಲಿ ಆತನನ್ನ ಕೂಡಿ ಹಾಕಿ ಥಳಿಸಿದ್ದಾರೆ. ದುಡ್ಡು ಕೊಡು ಅಂತ ಕೇಳಿದ್ದಾರೆ. ಇನ್ನು ಈ ಮನೆಯನ್ನು ನೋಡ್ತಾ ಇದ್ದೀರಿ. ಇದೇ ಮನೆಯಲ್ಲಿ ಆತನನ್ನ ರಾತ್ರಿ ಇಡೀ ಕೂಡಿ ಹಾಕಿ ಹೊಡೆದಿರೋದು. ಈ ಮನೆಯಲ್ಲಿ ಕೂಡಿ ಹಾಕಿ ರಾತ್ರಿ ಇಡೀ ಹೊಡೆದಿದ್ದಾರೆ. ಹೇಗೋ ತಪ್ಪಿಸ್ಕೊಂಡು ಹೊರಗೆ ಬಂದಿದ್ದಾನೆ. ಸ್ಟೇಷನ್ಗೆ ಬರೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಮಾರ್ಗ ಮಧ್ಯೆ ಆತನನ್ನ ಕಿಡ್ನಾಪ್ ಮಾಡುವಂತ ಪ್ರಯತ್ನ ಆಗಿದೆ. ಅಂದ್ರೆ ಮತ್ತೆ ಆತನನ್ನ ಹಿಡ್ಕೊಂಡು ಹೋಗುವಂತ ಪ್ರಯತ್ನ ಆಗಿದೆ. ನಂತರ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಆತ ಸ್ಟೇಷನ್ಗೆ ಬಂದು ದೂರು ಕೊಟ್ಟಿದ್ದಾನೆ. ನನಗೆ 3 ಜನ ಸೇರ್ಕೊಂಡು ಹೊಡೆದಿದ್ದಾರೆ ಅಂತ ದೂರಿನಲ್ಲಿ ಹೇಳಿದ್ದಾನೆ. ಸದ್ಯ ಈತನಿಗೆ ಹೊಡೆದವರು ಯಾರು, ಈತನನ್ನು ಕೂಡು ಹಾಕದವರು ಯಾರು ಅನ್ನೋ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಫೋನ್ ಸಂಪರ್ಕದಲ್ಲಿ. ರವಿ, ಹೆಚ್ಚಿನ ಡೀಟೇಲ್ ಏನ್ ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷಿತ್, ಏನು ರಾತ್ರಿ ತಡರಾತ್ರಿ ಈಕೆಗೆ ಒಂದು ಕಾಲ್ ಬರುತ್ತೆ. ಅಂದ್ರೆ ಇವರಿಬ್ರು ಕೂಡ ಮಡಿಕೇರಿ ಮಂಗಳದೇವಿ ನಗರದ ಒಂದು ಮನೆಯಲ್ಲಿ ಇಬ್ರು ಕೂಡ 1 ಗಂಟೆಗಳ ಕಾಲವನ್ನ ಕಳೆದಿದ್ದಾರೆ. ಆ ನಂತರ ಇದ್ದಕ್ಕಿದ್ದಾಗೇನೆ ಈಕೆಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ಆಕೆ ಅಲ್ಲಿಂದ ಹೊರಟೋಗ್ತಾಳೆ. ಮನೆಯಿಂದ ಹೊರಟೋಗ್ತಾಳೆ. ಆ ನಂತರ ಈಕೆ ಹೋಗ್ತಿದ್ದ ತಕ್ಷಣನೇ ಹಿಂದೆಯಿಂದನೇ ಒಂದು 3 ಜನ ಯುವಕರು ಅದೇ ಮನೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಂತ ನಂತರ ಇಡೀ ರಾತ್ರಿ ಈ ಯುವಕನಿಗೆ ಹಲ್ಲೆ ನಡೆಸಿರುವಂತದ್ದು, ಬಟ್ಟೆಯನ್ನೆಲ್ಲ ಬಿಚ್ಚಿಸಿ ಇಡೀ ರಾತ್ರಿ ಹೊಡೆದಿರುವಂತದ್ದು. ಆ ನಂತರ ಆ ಯುವಕ ಹೇಗೋ ಕಷ್ಟಪಟ್ಟು ಆ ಮನೆಯಿಂದ ತಪ್ಪಿಸ್ಕೊಂಡು ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೂ ಕೂಡ ಮತ್ತೆ ಆಟೋದಲ್ಲಿ ಹಿಂಬಾಲಿಸಿದಂತಹ ಆ 3 ಜನ ಯುವಕರು ಆತನನ್ನ ಕಿಡ್ನಾಪ್ ಮಾಡ್ಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ. ಅವೆಲ್ಲವೂ ಕೂಡ CCTVಯಲ್ಲಿ ಈಗಾಗಲೇ ಸರಿಯಾಗಿರುವಂತದ್ದು ಕೂಡ ಗೊತ್ತಾಗುತ್ತೆ. ಆ ನಂತರ ಮತ್ತೆ ಅಲ್ಲಿಂದ ಆತ ತಪ್ಪಿಸ್ಕೊಂಡು ಹೇಗೋ ಮಡಿಕೇರಿಯ ನಗರ ಪೊಲೀಸ್ ಠಾಣೆಗೆ ಬಂದು ಸದ್ಯಕ್ಕೆ ದೂರನ್ನ ಕೊಟ್ಟಿದ್ದಾನೆ. ವಿಚಾರಣೆ ನಡೀತಾ ಇದೆ. ಆದ್ರೆ ಮುಖ್ಯವಾಗಿ ಇವರಿಬ್ರು ಕೂಡ ಫೇಸ್ಬುಕ್ ನಲ್ಲಿ ಪರಿಚಯ ಆದ್ರು ಅನ್ನೋಂಥದ್ದು ಸದ್ಯಕ್ಕೆ ಮಾಹಿತಿ ಇರುವಂತದ್ದು. ಮತ್ತೆ ಅದ್ರ ಜೊತೆಗೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು, ಹಾಗಾಗಿ ಬಂದಿದ್ದಾನಂತಹ ಮಾಹಿತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಆ ಯುವತಿ ಏನಿದ್ರೆ ಆ ಯುವತಿಯ ಕಡೆಯವರೇನೆ ಬಂದು ಹಲ್ಲೆ ಮಾಡಿದಾರಂತಹ ಮಾಹಿತಿನೂ ಕೂಡ ಸದ್ಯಕ್ಕೆ ಇರುವಂತದ್ದು. ಆದ್ರೆ ನಿಜವಾಗ್ಲೂ ಕೂಡ ಇದು ಹನಿ ಟ್ರ್ಯಾಪ್ ಆಯ್ತಾ ಅಥವಾ ಅಕ್ರಮ ಸಂಬಂಧ? ರವಿಕುಮಾರ್, ಅಂದ್ರೆ ಈ ಮಹಿಳೆನೂ ಆ ಟೀಮ್ನ ಸದಸ್ಯನ ಅಥವಾ ಮಹಿಳೆ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ ಅನ್ನೋ ಕಾರಣಕ್ಕಾಗಿ ಹೊಡೆದಿರೋದಾ? ಹನಿ ಟ್ರ್ಯಾಪ್ ಕೇಸ ಇದು ಹೆಂಗೆ? ರಕ್ಷಿತ್, ಈಗ ಸದ್ಯಕ್ಕೆ ಇವೆರಡೂ ಕೂಡ ಗೊಂದಲದಲ್ಲಿದೆ. ಯಾಕೆಂತಂದ್ರೆ ಆಕೆ ಹನಿ ಟ್ರ್ಯಾಪ್ ಮಾಡಿದ್ರೆ ಅನ್ನೋಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ರೆ ಅವ್ರ ಮನೆಯವರು ಕೂಡ, ಅಂದ್ರೆ ಯುವತಿಯ ಮನೆಯವರು ಕೂಡ ಈಗ ಸ್ಟೇಷನ್ ಹತ್ರಕ್ಕೆ ಬಂದು ಹೋಗುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಅಕ್ರಮ ಸಂಬಂಧ ಅನ್ನಂತಹ ಮಾಹಿತಿಯನ್ನ ಅವ್ರ ಮನೆಯವರು ಪೊಲೀಸರಿಗೆ ಹೇಳಿದ್ರಂತಹ ಮಾಹಿತಿ ಸಿಕ್ಕಿದೆ. ಹೀಗಾಗಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಆದ ನಂತರನೇ ಇದು ಅಕ್ರಮ ಸಂಬಂಧನ ಅಥವಾ ಹನಿ ಟ್ರ್ಯಾಪ್ ಅನ್ನೋಂಥದ್ದು ಗೊತ್ತಾಗಬೇಕಾಗಿದೆ ರಕ್ಷಿತ್. ಇನ್ನು ಯುವಕ ಎಲ್ಲಿ ಮಂಡ್ಯದವನು ಅನ್ನುವಂತ ಮಾಹಿತಿ ಏನ್ ಮಾಡ್ತಿದ್ದ, ಈತನ ಹಿನ್ನೆಲೆ ಬಗ್ಗೆ ಏನಾದ್ರೂ ಡೀಟೇಲ್ ಇದೆಯಾ? ಇಲ್ಲ, ಆತ ಮಂಡ್ಯದಲ್ಲೇನೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅನ್ನೋಂಥದ್ದು. ಆದ್ರೆ ಫೇಸ್ಬುಕ್ ನಲ್ಲಿ ಪರಿಚಯವಾಗಿ ಆ ಪರಿಚಯ ಸಲಿಗೆ ತಿರುಗಿ ಅವನು ಆಕೆಯನ್ನ ಭೇಟಿಯಾಗ್ಲಿಕ್ಕಾಗಿ ಬಂದಿದ್ದಂಥದ್ದು. ಆದ್ರೆ ಇದೇ ಸಂದರ್ಭವನ್ನ ಗಮನಿಸಿ
ಆ ಮನೆಯವರು ಕೂಡ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕೆ ಇರೋಂಥದ್ದು. ಆದ್ರೆ ಹನಿ ಟ್ರ್ಯಾಪ್ ಅನ್ನಂತಹ ವಾದವನ್ನು ಕೂಡ ಮತ್ತೊಂದ್ ಕಡೆ ಕೇಳಿ ಬರ್ತಾ ಇದೆ. ಒಟ್ಟಲ್ಲಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಬಳಿಕನೇ ನಿಜವಾಗ್ಲೂ ಇದು ಹನಿ ಟ್ರ್ಯಾಪ ಅಥವಾ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಈ ರೀತಿ ಹಲ್ಲೆ ಆಯ್ತು ಅನ್ನೋಂಥದ್ದು ಗೊತ್ತಾಗ್ಬೇಕಾಗಿದೆ ರಕ್ಷಿತ್. ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.